ದ್ವಾಪರ ಯುಗದಲ್ಲಿ ಕೃಷ್ಣ ಬಂದದ್ದು ಹೌದು, ಆದರೆ ಕಲಿಯುಗದಲ್ಲಿ ಕೂಡ ಕೃಷ್ಣ ಬರ್ತಾನಂತೆ. ಅದು ಹೇಗೆ ಅಂತ ಹೇಳಿದರೆ ಸಂಘಟನೆಯ ಒಂದು ಮೂಲಕ ಬರ್ತಾನೆ ಅಂತ ಹೇಳುವಂಥದ್ದು ನಾವೆಲ್ಲ ತಿಳಿದುಕೊಂಡಿರುವಂಥದ್ದು. ಅಂದರೆ ಒಂದು ಸತ್ ಸಂಘಟನೆ, ಒಳ್ಳೆ ರೀತಿಯಾದಂತಹ ಸಂಘಟನೆಯ ಮೂಲಕ ಅದೇ ದೇವರೂಪಿಯ ಅದರ ಮೂಲಕ ಜನಗಳನ್ನು ಉದ್ಧಾರ ಮಾಡಲಿಕ್ಕಾಗಲಿ ಅಥವಾ ಜನರಲ್ಲಿ ಒಂದು ಒಳ್ಳೆಯ ಭಾವನೆಗಳನ್ನು ಬಡಿದೆಬ್ಬಿಸಲಿಕ್ಕೋಸ್ಕರವಾಗಲಿ ಈ ರೀತಿಯಾದಂಥ ಸಂಘದ ಶಕ್ತಿ ಅಥವಾ ಒಂದು ಸಂಘಟನೆಯ ಶಕ್ತಿ ಬೆಳೆದು ಬರ್ತದೆ ಅಂತ ಹೇಳುವಂಥದ್ದು ನಮಗೆ ಕೇಳಿದ್ದೇವೆ. ಸಂಘೀಯ ಶಕ್ತಿ ಕಲಿಯುಗೆ ಅಂತ, ಕಲಿಯುಗದಲ್ಲಿ ಒಂದು ಸಂಘಟನೆಯ ಶಕ್ತಿಯಾಗಿ ಅದು ದೈವಿ ಶಕ್ತಿಯಾಗಿ ಬೆಳೆದು ಬರ್ತದೆ ಅಂತ. ಅದು ನಮ್ಮ ಬಲ್ಯ ಗ್ರಾಮದಲ್ಲಿ ಅಕ್ಷರಶಃ ಕಂಡು ಬಂದಿದೆ ಅಂತ ನಾನು ಅಂದ್ಕೊಳ್ತೇನೆ. ಯಾಕೆಂತ ಹೇಳಿದರೆ ಕಳೆದ 25 ವರ್ಷಗಳ ಹಿಂದೆ ಸಣ್ಣದಾಗಿ ಕೆಲವು ಮಂದಿ ಯುವಕರ ಒಂದು ಉತ್ಸಾಹದಲ್ಲಿ ನಮ್ಮ ಹತ್ತಿರದ ದೇರಾಜೆ ಶಾಲೆಯಲ್ಲಿ ಪ್ರಾರಂಭ ಆದಂಥದ್ದು. ಇದು ನೋಡಿ, ಒಂದು ಊರಿನಲ್ಲಿ, ಒಂದು ಹಳ್ಳಿಯಲ್ಲಿ ಒಬ್ಬನಿಗೆ ಒಳ್ಳೆಯ ಒಂದು ಸತ್ತು ಚಿಂತನೆ ಬಂದರೆ ಅದು ನಿಜವಾಗಿ ಒಳಗಿನಿಂದ ಬಂದದ್ದಾದರೆ ಅದು ತಾನಾಗಿ ಬೆಳೀತದೆ ಅಂತ ಹೇಳೋದಕ್ಕೆ ಮತ್ತೊಂದು ಉದಾಹರಣೆ ನಮ್ಮ ಬಲ್ಯದ ಇದೆ. ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮ ನಡೆದು ಬಂದಂಥದ್ದು. ಒಬ್ಬರು ಗೋಪಾಲಕೃಷ್ಣ ನಾಯಕ್ ಅಂತ ನಮಗೆ ಗೊತ್ತಿದೆ, ಎಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗರಡಿಯಲ್ಲಿ ಪಳಗಿ ನಿತ್ಯ ಶಾಖೆ ಇತ್ಯಾದಿಗಳಲ್ಲೆಲ್ಲ ನಡೆಸ್ತಾ ಇದ್ದಂಥ ಅವರಿಗೆ ಮನಸ್ಸಿಗೆ ಬರ್ತದೆ ಇಲ್ಲಿರುವಂಥ ಹುಡುಗರದ್ದು ಶಕ್ತಿಯನ್ನು ನಾವು ತೊಡಗಿಸ್ಕೊಳ್ಬೇಕು, ಒಟ್ಟಾಗಿ ಅವರನ್ನೆಲ್ಲ ಒಂದು ಸಂಘಟನೆ ಮಾಡಬೇಕು ಅಂತ ಹೇಳುವಂಥ ಒಂದು ಅಭಿಪ್ರಾಯ ಅವರಿಗೆ ಬಂದಾಗ ಕೆಲವಾರು ಈ ಥರ ಹಿತಚಿಂತಕರಲ್ಲಿ ಅಥವಾ ಒಂದು ಸಮಾನ ಮನಸ್ಕರಲ್ಲಿ ಮಾತಾಡಿದಾಗ ಸಿಗ್ತಾರೆ ನಮ್ಮ ದೇರಾಜೆಯ ವೆಂಕಟರಮಣ ದೇರಾಜೆ ಅವರು ಮತ್ತು ಅವರ ಸ್ನೇಹಿತರು ಕೆಲವರೆಲ್ಲ ಸೇರಿಕೊಂಡು, ಹಾಗಾದರೆ ನಾವು ಈ ಸಲದ ಕೃಷ್ಣಾಷ್ಟಮಿಯನ್ನು 1997ರಲ್ಲಿ 26 ವರ್ಷಗಳ ಹಿಂದಿನ ಕತೆ ನಾನು ಹೇಳ್ತಾ ಇರೋದು, 25 ವರ್ಷಗಳ ಹಿಂದೆ 97ನೇ ಇಸವಿಯಲ್ಲಿ ದೇರಾಜ ಶಾಲೆಯಲ್ಲಿ ಸಣ್ಣದಾಗಿ ಕೆಲವು ಕ್ರೀಡಾ ಚಟುವಟಿಕೆಗಳನ್ನು ನಡೆಸ್ತಾ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತಾರೆ. ಹಾಗೆ ಮತ್ತೊಂದು 5 ವರ್ಷ ಅದೇ ರೀತಿ ಅದಕ್ಕೆ ಒಂದು ಹೀಗೆ ಅಂತ ಒಂದು ಸಮಿತಿ ಅಂತ ಇರಲಿಲ್ಲ, ಎಲ್ಲರೂ ಸೇರಿಕೊಂಡು ಒಳ್ಳೆ ರೀತಿಯಾದಂಥ ಇದಕ್ಕೆ ವರ್ಷದಿಂದ ವರ್ಷಕ್ಕೆ ಜನಗಳ ಒಂದು ಸ್ಪಂದನೆ ಕೂಡ ಜಾಸ್ತಿ ಆಯಿತು. ಈ ರೀತಿಯೆಲ್ಲ ಆಗ್ತಾ ಇದ್ದ ಹಾಗೆ ಅದಕ್ಕೆ ಮತ್ತೊಂದು ರೂಪ ಕೊಡಬೇಕು ಅಂತ ನಮ್ಮ ಕಾರ್ಯಕರ್ತರಿಗೆ ಅನಿಸ್ತದೆ. ಅದಕ್ಕೆ 2002ನೇ ಇಸವಿ ಹೊತ್ತಿಗಾಗುವಾಗ ಅದಕ್ಕೊಂದು ರೂಪ ಕೊಟ್ಟು ಅದಕ್ಕೊಂದು ಸಮಿತಿ ಎಲ್ಲ ಮಾಡಬೇಕು ಅಂತ ಹೇಳುವ ಒಂದು ಉದ್ದೇಶ ಇಟ್ಕೊಂಡು ಯುವಕರೆಲ್ಲ ಅದೇ ರೀತಿ ಸಂಘಟನೆ ಬೆಳೀತಾ ಹೋಗ್ತದೆ. 2002ನೇ ಇಸವಿಯಿಂದ ಈ ಭಾಗದಲ್ಲಿ ಅಯ್ಯಪ್ಪ ಗುಡಿಯ ಪರಿಸರದಲ್ಲಿ ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮ ಪ್ರತಿ ವರ್ಷ ಅದ್ಧೂರಿಯಾಗಿ ನಡೀತು. ಮೊಸರು ಕುಡಿಕೆ ಇತ್ಯಾದಿ. ಮತ್ತು ಕೃಷ್ಣಾಷ್ಟಮಿಯ ಅಷ್ಟಮಿ ಬರ್ತಂಡು ಅಂತ ನಮ್ಮ ಎಲ್ಲ ಯುವಕರಿಗೆ ಯಾಕೆ ನಮ್ಮ ಮಾತಾ ಭಗಿನಿಯರಿಗೆ ಕೂಡ ಎಲ್ಲರಿಗೂ ಇದು ನಮ್ಮ ಊರಿನಲ್ಲಿ ಇರುವಂತ ಒಂದು ಸ್ಪರ್ಧೆ ನಡೆಸಲಿಕ್ಕೆ ಎಲ್ಲ ಏನು ಒಟ್ಟಿನಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಊರಿಗೆ ಒಂದು ಜನಗಳಲ್ಲಿ ಸಂಘಟಿತ ಶಕ್ತಿ ಅಥವಾ ಮತ್ತೆ ನಾವು ಸಾಮಾಜಿಕ ಚಿಂತನೆಯನ್ನು ಒದಗಿಸಿಕೊಡುವಲ್ಲಿ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ 100ಕ್ಕೆ 100 ಯಶಸ್ವಿಯಾಗಿದೆ. 2,42,000 ರೂಪಾಯಿಯ ಖರ್ಚಾದಂಥ ಈ ಒಂದು ಒಳ್ಳೆಯದಂಥ ರಂಗಮಂದಿರವನ್ನು ನಮ್ಮ ಊರಿಗೆ ಕೊಡ ಮಾಡ್ತಾ ಇದೆ ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಒಂದು ಬೆಳ್ಳಿ ಹಬ್ಬದ ಸಮಿತಿ. ಅದಕ್ಕೆ ನಾನೊಬ್ಬ ಈ ಊರಿನ ನಾಗರಿಕನಾಗಿ ಬೆಳ್ಳಿ ಹಬ್ಬ ಸಮಿತಿಯನ್ನು ಮೊದಲನೇದಾಗಿ ನಾನು ಅಭಿನಂದಿಸ್ತೇನೆ ಮತ್ತು ಧನ್ಯವಾದವನ್ನು ಹೇಳ್ತೇನೆ. ಯಾಕಂದ್ರೆ ಇಷ್ಟು ಒಳ್ಳೆಯದಾದಂಥ ಒಂದು ರಂಗಮಂದಿರ ಇಲ್ಲಿ ಹತ್ತಿರದಲ್ಲಿ ಬೇರೆ ಎಲ್ಲೂ ಇಲ್ಲ. ಶ್ರೀಯುತ ರೇಜಯ್ಯ ದೇವಾಡಿಗ ಈ ಭಜನಾ ಮಂದಿರದ ಮುಖ್ಯಸ್ಥರು, ಈ ಸ್ಥಳವನ್ನ ನಡೆಸಿಕೊಂಡು ಹೋಗುವವರು. ಇನ್ನು ಮುಂದಿನ ದಿನಗಳಲ್ಲಿ ರಂಗಮಂದಿರದ ಉಸ್ತುವಾರಿ ಮತ್ತು ನಿರ್ವಹಣೆ ಎಲ್ಲವೂ ರೇಜಯ್ಯ ದೇವಾಡಿಗ ಅವರದೇ ಆಗಿದೆ. ಅನೇಕ ವರ್ಷಗಳಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಇಲ್ಲಿ ಆಚರಣೆ ಮಾಡಿಕೊಂಡು ಬಂದಿರುವುದಕ್ಕೆ ಅವಕಾಶ ಕೊಟ್ಟವರೇ ರೇಜಯ್ಯ ದೇವಾಡಿಗ ಅವರು. ಹಾಗಾಗಿ ಈ ಒಂದು ರಂಗಮಂದಿರವನ್ನು ಅವರಿಗೂ ಹಸ್ತಾಂತರ ಮಾಡಲಾಗಿದೆ. ಬಲ್ಯ ಗ್ರಾಮದ ಸಾನ್ನಿಧ್ಯದಲ್ಲಿರುವ ಎಲ್ಲ ದೈವ ದೇವರುಗಳನ್ನು ಪ್ರಣಾಮ ಸಲ್ಲಿಸುವ ಮೂಲಕ ನೆನೆದುಕೊಳ್ಳುತ್ತಾ ನಮ್ಮ ಗ್ರಾಮದ ನೆನಪಿಗಾಗಿ ಮುಂದಕ್ಕೆ ಇದು ವರ್ಷ ಶತಕದವರೆಗೆ ಇರುವಂತಹ ಈ ಒಂದು ದಾಖಲೆ ಇರುವ ಪುಸ್ತಕವನ್ನು ಬಿಡುಗಡೆ ಮಾಡುವುದಕ್ಕೆ ನಿಮ್ಮೆಲ್ಲರ ಅಪ್ಪಣೆಯನ್ನು ಕೋರ್ತಾ ಇದ್ದೀನಿ.
ನಮ್ಮ ಮಾತಿರಲ್ಲ ದೇವರಿನ ದೈವವನ್ನು ದಾಯಿತ್ಯಗೋಸ್ಕರ ನಂಬಡು ಅಪಗ ಪ್ರತಿ ಒಂಜಿ ವ್ಯಕ್ತಿನ ಮನಸ್ಸುಡು ಆಸೆ ಉಂಟು ಜಗತ್ತುಡು ಆಸೆ ಇಜ್ಜತ್ತಂಚಿನ ವ್ಯಕ್ತಿಯೇ ಇಪ್ಪರ ಸಾಧ್ಯ ಐತೆ ಆ ರೀತಿದ ಒಂದು ಆಸೆ ಉಂಟು అయిన ನಮ್ಮ ಮಾಂತೆಲ್ಲ ಪೂರೈಕೆ ಮಾಲ್ಪಡು ಪಂಡ ಅವು ಧಾರ್ಮಿಕ ಕ್ಷೇತ್ರಡು ನಂಗೆ ನಂಬಿಕೆ ಬೋಡು ಭಕ್ತಿ ಬೋಡು ಅಪಗ ಬಾಕಿ ಆ ಕ್ಷೇತ್ರ ನಂಗೆ ಆ ರೀತಿದ ನಂಬಿಕೆ ಬೋಡ್ಜ ನಂಬಿಕೆ ಪನ್ಪುರಂಚಿ ನಾವು ನಮ್ಮ ಮೂಲ ಒಂದು ಜೀವ ನಮ್ಮ ನಂಬಿಕೆದ ಆಧಾರಡೆ ಬದುಕೋದು ಬತ್ತನಕ್ಕೆ ನಮ್ಮ ಪರಂಪರೆಗಳ ಆ ರೀತಿದ ಒಂದು ನಂಬಿಕೆದ ಆಧಾರಡೆ ಬತ್ತನಂಚಿನ ಒಂದು ಪರಂಪರೆ ಅಂಡ್ ಆ ಪರಂಪರೆ ಆ ರೀತಿದ ನಂಬಿಕೆ ಬತ್ತನಂಚಿನ ನಮ್ಮ ಇನಿ ವಾಸ್ಥಿತಿ ಯಾವಂತು ಅಂತ ನಮ್ಮ ಮಾತೆಲ್ಲ ಯೋಚನೆ ಮಾಡ್ಕೊಡು ಭವಿಷ್ಯದ ನಮ್ಮ ಅಪೇಕ್ಷೆ ಪಡಪಡ ನಮ್ಮ ದುಮ್ಮದ ಪೀಳಿಗೆ ಆ ರೀತಿ ಎಡ್ಡೆಡಿಪ್ಪಡು ನಮ್ಮ ದೇಶ ಆ ರೀತಿ ಎಡ್ಡೆಡಿಪ್ಪಡು ಜಗತ್ತಿಗೆ ಈ ದೇಶ ಮಾರ್ಗದರ್ಶನ ಆಗ್ಬಿಡು ಪಂಪಂಚನ ಉದ್ದೇಶ ಇರೋದು ನಮ್ಮ ಆ ರೀತಿದ ಅಪೇಕ್ಷೆ ಒಂದು ನಮ್ಮ ಮಾತೆಲ್ಲ ಆ ರೀತಿಯ ಒಂದು ಕೆಲಸ ಮಾಡ್ಕೊಂಡ್ರೆ ಕೆಲಸ ಮಾಡ್ತಾರೆ ರೇಜೆಯರು ಇನ್ನು ವಿಶೇಷವಾದ ಈ ಒಂದು ಜಾಗಡ್ ವಿಶೇಷವಾದಂಚಿನ ಒಂದು ಕಾರ್ಯಕ್ರಮ ಮಾಡ್ಕೊಂಡ ಮೂಲಕ ಆ ರೀತಿಯ ಒಂದು ಧಾರ್ಮಿಕ ಒಂದು ಭಾವನೆಲ್ಲ ಜಾಗೃತಿ ಮಾಡ್ಕೊಂಡ ಕೆಲಸ ಮಾಡ್ತೇವೆ ಅಯ್ನ ಒಟ್ಟಿಗೆ ಈ ಒಂದು ರಂಗಮಂದಿರದ ಕಾಮಗಾರಿ ಆತ ಇನ್ನು ಉದ್ಘಾಟನೆ ಮಾಡ್ತದೆ ಆರನ್ನ ಹಸ್ತಾಂತರ ಕೊಡ್ತಾ ಬಣ್ಣ ಹಸ್ತಾಂತರ ಕೊಡ್ತಾ ಅನ್ಬೇಕ ಐನ ದುಮ್ಮದ ಪೊರಳು ತುಂಬ ಬಂತು ಅದಕ್ಕೋಸ್ಕರ ಆ ರೀತಿಯ ಹಸ್ತಾಂತರ ಮಾಡ್ತಾರೆ ಎರಡನೇ ಸುಮಾರು 9 ದಿನದ ಒಳಗಡೆ ಈ ಒಂದು ಕಾಮಗಾರಿ ಆತನೇ ಬಂತು ನಂಗೆ ತೂತಾಯ ಬೇಡ ಖುಷಿ ಆಗ್ಬೋದು ಆ 9 ದಿನ ಆ ಕೆಲಸ ಪೂರ್ತಿ ಆಗೋಡ ಬಂಡ ವಾವ ರೀತಿ ಕಷ್ಟ ಬರ್ತಾರೆ ನಂಗೆ ಗೊತ್ತಾಗ್ಬೋದು ಅಂಡ ಇನಿ ಆ ರೀತಿಯ ಕಷ್ಟ ಬರ್ತನ ಬಂಡ ಆ ರೀತಿಯ ಕೆಲಸ ಆಗೋಡ ಬಂಡ ಮುಲ್ಪ ಆ ರೀತಿಯ ಒಂಜಾಯಿನ ಮನಸ್ಸುದವರ ಆ ಕೆಲಸ ಮಾಡ್ತಾರೆ ಸಾಧ್ಯ ಅಂಡ್ ಇನಿ ನಮ್ಮಡ ಒಂಜಾಯಿನ ಮನಸ್ಸಿಗೆ ಕೊಟ್ಟ ಅಪಗ ನಂಗೆ ಮಾರ್ಪೇರ ತೀರತಂಚಿನ ಕೆಲಸನೇ ನಂಗೆ ಖಂಡಿತವಾದ ಮಾತು ಸಾಧ್ಯ ಬಿಡು ಐಕ್ಯ ಈ ಒಂದು ಕಲಿಯುಗೊಟ್ಟು ಸಂಘಟನೆದ ಶಕ್ತಿ ಅತ್ಯಂತ ಮಹತ್ವವಾದ ಶಕ್ತಿ ಆ ಸಂಘಟನೆದ ಶಕ್ತಿ ನಮ್ಮ ಗಟ್ಟಿಯಾದ ಬೆಟ್ಟಿಗೆ ನಂಗೆ ಪ್ರತಿ ಒಂದು ಕಾರ್ಯಲ್ಲ ನಂಗೆ ಮಾಡ್ತಾರೆ ಸಾಧ್ಯ ಉಂಟು ಪಂಪಂಜಿನ ವಿಚಾರನು ಈ ಒಂದು ಸಂದರ್ಭದ ನೆನಪು ಮಾಡೋದು ಮತ್ತು 30 ವರ್ಷದ ದುಂಬು ನಮ್ಮ ಬಲ್ಯ ದೇವಸ್ಥಾನದ ಅಲ್ಪ ಹಿರಿಯ ಸಾಹಿತಿಲೆ ಸಹಕಾರಿ ಧುರೀಣ ಕವಿ ಆಯ್ನ ಏರಿಯ ಲಕ್ಷ್ಮೀನಾರಾಯಣ ಆಳ್ವೇರು ಪಂಡೆ ಬಲ್ಯದವರು ಬಲ್ಲವರು ಅವು ಅಪಗೇನು ಕಾಲೇಜಿಗೆ ಬಂದಿತ್ತೆ ಎಂಕಿ ಇಲ್ಲ ನೆನಪುಂಟವು ಬಲ್ಯದವರು ಬಲ್ಲವರು ಒಂದು ಪಂಚನಾರು ಪನ್ನ ಜಾಗ ಉಮಾಮಹೇಶ್ವರನ ಸನ್ನಿಧಿ ದೇವಸ್ಥಾನದ ಕೆಲಸ ಆರಂಭವಾದ ಪುಣಾಧ್ಯಾಪಕ ಆ ಸಭೆಟ್ಟ ಬಹುಶಃ ಹರಿ ಶೃಂಗೇರಿದ ಸ್ವಾಮಿ ಇತ್ತಿರದೂರಿನ ಆ ಸಭೆಟ್ಟೆ ಬಲ್ಯ ಗ್ರಾಮ ಆ ವಿಚಾರಟ್ಲ ತಿಳುವಳಿಕೆ ಇದ್ದವತ್ತೆ ಹೊಸ ಮಟ್ಟದ ಸುತ್ತಡತೆ ರಾಷ್ಟ್ರೀಯ ಹೆದ್ದಾರಿ ನೆಲ್ಲಿಯಾಡಿದ ಆ ಗ್ರಾಮದ ಅವರಿಗೆ ಮುಟ್ಟ ಅಂಚನೆ ಇಂಚು ಕೊಂತೂರುಗು ಮುಟ್ಟ ಅಂಚನೆ ರಾಜ್ಯ ಹೆದ್ದಾರಿ ಉಬಾರು ಇದು ಮಂಗಳೂರು ಸುಬ್ರಹ್ಮಣ್ಯದ ಈ ಮಗ್ಗಲುಡು ನನಂಜಿ ಬಾರಿ ಮುಖ್ಯವಾದ ವಿಷಯ ಕಲಂಬಿದ ಮಲೆ ಉಂಟು ನಮ್ಮ ಗ್ರಾಮಡು ಕಲಂಬಿದ ಮಲೆ ಹಿರಿಯರಿಗೆ ಗೊತ್ತಿಪ್ಪ ಹೆಂಚಿನ ಐನ ವಿಶೇಷತೆ ಪಡಾನ ಪೂಜಿ ಅಂಚಿನ ಒಂಜಿ ಐತಿಹಾಸಿಕವಾಯಿನ ಸಾಂಪ್ರದಾಯಿಕವಾಯಿನ ವಿಶೇಷತೆ ಇಪ್ಪನಂಚಿನ ಗ್ರಾಮ ಇನಿ ಗ್ರಾಮಡು ದೇವಸ್ಥಾನ ಇದ್ದಂತೆಯೇ ಇತ್ತು ಸುಮಾರು 20 ವರ್ಷದ ದುಂಬುಗು ನಮಕ ದೇವಸ್ಥಾನದ ಒಂಜಿ ಆಂಡೆ ಅವಿನ ಉದ್ಘಾಟನೆ ಆಂಡೆ ಇದ್ದ ಪ್ರತಿ ವರ್ಷ ಜಾತ್ರೆ ಆಗುವುದಿಲ್ಲ ತೆರಿನಗ್ಲು ಬಂದರೆ ಒಂಜಿ ಊರುನು ಎಂಚ ತೆರೆಯಲಿ ಬಂಡ 2 ವಿಷಯಕ್ಕೆ ಒಂಜಿ ದೇವಾಲಯ ಮೊಕ್ಕಂಜಿ ವಿದ್ಯಾಲಯ ಆ ಊರುಡು ಶಾಲೆಯಲ್ಲಿ ಎಂಚಲ್ಲ ಆ ಊರುಡು ದೇವಸ್ಥಾನ ಪೂಜಾ ಕೇಂದ್ರಗಳು ಶ್ರದ್ಧಾ ಕೇಂದ್ರಗಳು ಎಂಚಲ್ಲ ಅಂಚನೆ ಆ ಊರಿದ ಜನಕ್ಕಲ್ಲ ಮನಸ್ಸು ಈ ಜಾಗಡೆ ಸುಮಾರು ವರ್ಷ ತುಂಬ ದಾಲೆಜ್ಜಾನೆ ಕಾಲಿಗುಡ್ಡೆಂದು ಮಾನ್ಯ ರೇಜಯ ದೇವಾಡಿಗೆ ಖಂಡಿತ ಏನಪ್ಪ ನೋಡು ಯಾನ್ ಶಾಲೆ ಪೋನಾಗ ಅವ್ರು ಮಾರ್ಗದ ಗ್ಯಾಂಗಿದ ಕೆಲಸ ಮಾಡ್ತಂತೇಳಿ ಕಣಿ ಕೆಲಸ ಕಣಿ ಮಲ್ಪಣಂಚ ಕೆಲಸ ಸೈಕಲ್ 21 ಪೋಪಣಾರ ಯಾನ್ ತಗೊಂಡು ಪಾಪ ಇತ್ತಾರೆ ಪಾತ್ರ ನಿಂತಾರೆ
ಅಂಚನ ಒಂಜಿ ವ್ಯಕ್ತಿ ಅಯ್ಯಪ್ಪನ ಒಂಜಿ ಬುಧರ್ಡ್ ಅವೊಂಜಿ ಮಹಾತ್ಮಡ್ ಅಯ್ಯಪ್ಪನ ಒಂಜಿ ಕೃಪಾ ಕಟಾಕ್ಷರು ಈ ಜಾಗನ ಒಂಜಿ ಸಾನ್ನಿಧ್ಯ ಮಾಡ್ತೇವೆ. ಇನ್ನು ಈ ಪ್ರದೇಶದ ಮಾತೆಲ್ಲ ಬತ್ತದ ಮುಲ್ಪ ಒಂಜಿ ಮಾಲೆ ಪಾಟ್ನ ಅಯ್ಯಪ್ಪನ ವ್ರತ ನಿಯಮ ಮಲ್ತುದು ಕ್ಷೇತ್ರ ಸನ್ನಿಧಿ ಆ ಒಂದು ಸಂದರ್ಶನ ಮಲ್ಪಣ ಅವಕಾಶ ಪೂಜ್ಯ ರೇಜಯ ದೇವಾಡಿಗರು ಐಕ್ ಕಾರಣಕರ್ತರು ಅರೆಗೆ ನಿಜವಾಗ್ಲೂ ನಾವು ಮಾತೆಲ್ಲ ಧನ್ಯವಾದಗಳನ್ನು ಸಲ್ಲಿಸೋಡಪ್ಪ. ಈ ಮಾಂದ ಒಂಜಿ ಖುಷಿ ಪಡೆಯೊಂದುಲ್ಲೆ ಎನ್ನ ಜೀವಮಾನೋಡು 25 ವರ್ಷ ಅಷ್ಟಮಿಟ್ಟು ಒಂಜಿ ಕಾರ್ಯಕ್ರಮ 20 ವರ್ಷ ತೂಪಣ ಭಾಗ್ಯ ಎಂಕ್ ದಿಕ್ಕಿನಾಥವನ ಮನೆ ಒಂಜಿ ಬಾರಿ ಒಂಜಿ ಖುಷಿ ಪಡೆಯೊಂದುಲ್ಲೆ. ನಾನು 5 ವರ್ಷದ ಹಾಕೊಂಡು ದಾಟ ಎಂಕ್ಲ ಗೊತ್ತಿ ಜಾಣ ಏರಿಲ ಬರ ಸಾಧ್ಯ ಇದ್ದಿ ನೀನು ಮಾಂತೆಲ್ಲ ಸೇರಿ ನನ್ನ ಭಕ್ತಿಯವರಿಗೆ ಒಂದು ಖುಷಿ ಪಡೆಯೋಡು ನಮ್ಮ ಬಲ್ಯ ಗ್ರಾಮಡು ಏಪ ಭಜಾ ಮಂದಿರಡು 25 ವರ್ಷದ ಅಷ್ಟಮಿಟ್ಟು ನಮ್ಮ ಗಣಸಾಗರ ಸಚಿವರು ಬರ್ತದೆ ಈಗ ಪೋಲದಲ್ಲಿ ಭಾಷಣ ಎಲ್ಲ ಮಾಡ್ತಿದ್ದು ಮಾಂದ್ರೆ ತೋರ ಅವಕಾಶಕ್ಕೆ ನಮ್ಮ ಯೋಗ ಮಾಡ್ತೇನೆ ಮಾಂದ್ರೆ ಬಂದಿಲ್ಲ ಅಂಜನೆ ನಿಮ್ಮೊಟ್ಟ ಮಾಂದೆಲ್ಲ ಬಾರಿ ಅನ್ನ ಬೇಕಲೇಕ 17 ಅಧ್ಯಕ್ಷರಾಗಲಿ ಕಾರ್ಯದರ್ಶಿಯಾಗಲಿ ಬಾರಿ ಪೂರ್ಣ ಸಹಕಾರ ಕೊರತು ಈ ಭಜನಾ ಮಂದಿರ ಅಷ್ಟ ನಿಮಗೆ ಪೂರ್ಣ ನಡಪದ ಕೊರ ನಂಜಿನ ಮಾಂದೆಲ್ಲ ಒಂದಿಸ ಒಂದು ಎರಡು ಪಾತ್ರೆ ಅಂತವೆ. ಗಣ ಅಧ್ಯಕ್ಷತೆ ವಹಿಸಂಚಿನ ಬೆಳ್ಳಿ ಹಬ್ಬದ 25ನೇ ವರ್ಷದ ಬೆಳ್ಳಿ ಹಬ್ಬದ ಅಧ್ಯಕ್ಷರಾಯಿನಂಚಿನ ಆತ್ಮೀಯರಾಯಿನಂಚಿನ ಶ್ರೀಯುತ ನಾರಾಯಣ ಗೌಡರೇ, ಶ್ರೀಪೂರ್ಣ ಆಯುರ್ವೇದ ಚಿಕಿತ್ಸಾಲಯದ ಡಾಕ್ಟ್ರೇ, ಈ ಅಯ್ಯಪ್ಪ ಭಜನಾ ಮಂದಿರ ದೇವಾಲಯದ ಆಡಳಿತ ಮಲ್ತೊಂದು ಈ ದೇವಸ್ಥಾನಡು ವ್ಯವಸ್ಥಿತವಾಯಿನ ವ್ಯವಸ್ಥೆಯನ್ನು ಮಲ್ತೊಂದು ಇಪ್ಪುನಂಚಿನ ಹಿರಿಯರಾಯಂಚಿನ ಗುರುಸ್ವಾಮಿ ಶ್ರೀ ರೇಜಯ್ಯ ದೇವಡಿಗೆರೆ ವೇದಿಕೆ ಡಿಪ್ಪುನಂಚಿನ ಮಾತ ಎನ್ನ ಆತ್ಮೀಯ ವೇದಿಕೆದ ಗಣ್ಯರೇ, ವೇದಿಕೆದ ಎದುರು ಬಾಗುಡಿಪುನ ಮಾತ ಎನ್ನ ಹಿರಿಯರೇ, ಅಂಚನೆ ಮಾತ ಶ್ರೀಕೃಷ್ಣನ ಭಗವತ್ ಭಕ್ತರೇ, ಈ ಕಡೆ ನಿಖಲು ಮಾತೆಲ್ಲ ತೂತಾರೆ ಒರಂಬೊರಂಬ ಜನನು ಪೂರ್ವ ಅಧ್ಯಕ್ಷರನ್ನಾಗ್ಲೇನೆ ಮುಲ್ಪ ಕುಲ್ಲದು ಸನ್ಮಾನ ಮಾಡ್ತೇವೆ. ಅಕ್ಲಿ ಮಾತೆರೆಗಳ ಬಾರಿ ಸಂತೋಷ ಆಗ್ತದೆ. ಎಂದಾಯಿ ಪಣದುಲ್ಲೆ ಪಂಡ ಫಸ್ಟಿಗೆ ಕುಳ್ಳೈನ ಒರಂಬ ಜನತ ಸಾಲದು ಯಾನ ಇಜ್ಜಂಡು ಐಕ ಕಾರಣದಾಯ್ತ ಪಂಡ ಆತು ಸರ್ತಿ ಯಾನ ತಪ್ಪದೆ ಎಂಕ ಅಧ್ಯಕ್ಷ ಬೊಡ್ಚಿ ದಮ್ಮ ಹೆಂಗೆ ತಿಕ್ಕುನ ಬಡ್ಚಿಂದ ಆತು ಸರ್ತಿಯ 9 ಜನದ ಸಮಯ ಏನು ತಪ್ಪದೆ ಐದು ಬುಕ್ಕ ಮಾತ್ರ ಏನು ತಿಕ್ಕದು ಬರುದು ನಾನು ಬುಕ್ಕದ ಸರ್ತಿ ಅಂಚಾತು ಅಧ್ಯಕ್ಷತೆ ತೊನ್ಯಾರ ಆತು ಸುಲಭದ ಕೆಲಸ ಆತು. ಯೋಗ ಅತಂಡ ಯೋಗ್ಯತೆ ಒಂಜಿ ಆತು ಸಾಮರ್ಥ್ಯಲ ಬೋರ್ಡು ಏನು ತೆರೆಯೊಂದು ಏನಾಡ್ದು ಆಪೂಜಿ ಮಾಡಿದ್ರೆ ಅದು ಸಮಯ ತಪ್ಪ ಬತ್ತೆ. ನಾರಾಯಣನ ಬಗ್ಗೆ ನಿರೂಪಕರು ಮಸ್ತ್ ವಿಚಾರಣೆ ಪಕ್ಕ ಬಂದೆ ಬಲಟ್ಟು ಬಲ್ಲ ಬಲ್ಲಾಡ ಬೆಲ್ಲ ಬೆಲ್ಲೋಡು ಬಜಿಲ್ ಬಜಿಲ್ ಬಿಜಿನ್ ಪಿಜಿನ್ ಪಿಜಿನ್ ಬಜೋಡು ಬಜಿಲ್ ತಿನ್ನೋಡು ಬಿಜಿನ್ ಬಜೋಡು ಬಜಿಲ್ ತಿನ್ನೋಡು ಪಿಜಿನ್ನದಿಂದ ಬಜಿಲ್ ಪಿಜಿನ್ ತಿಂದಿಲ್ಲ ಎಡ್ಡೆನೆಗೆ ಕಣ್ಣದ ದೃಷ್ಟಿ ಒಂಚೂರು ಎಡ್ಡೆ ಹಾಕೊಂಡು ಅಂತೀನಿ. ದೃಷ್ಟಿಗೆ ಎಡ್ಡೆ ಹಿರಿಯಾಗ್ಲು ಬಣ್ಣ ಪಾತೆರ ನಮಗೊಬ್ಬರು ಅವು ಮಾತ್ರ ಪಣ್ಯಾರ ಬರ್ಬೋದು ಆರು ಪಣ್ಣ ನಾವು ಪೂರ ಹಿಂಗೆ ಗೊತ್ತಿಜ ಆರು ಮಲ್ತನ ಕೆಲಸದ ಬಗ್ಗೆ ಪಣ್ಯಾರ ಮಲ್ತು ಸಾಧ್ಯ ಇಜ್ಜಿ ಅದು ನಾನು ಅದು 9 ದಿನ ಎಡ್ಡೆ ಕಾರ್ಯಕ್ರಮ ಆ ಒಂದು ಪೋಪಣ ಅಲ್ಪ ಬತ್ತನಾಗ ಪ್ರಥಮ ಅಂತೋಡು ಇಂಗ್ಲಿ ಯಾನು ಏದೋ ಮಾತ ಸರ್ತಿಲ ಏನು ಸಭೆ ಕಲಿಪಣ ಬತ್ತದೆ ತಪ್ಪದನ ಮಾತ್ರ ಏನು ಬರಂದೆ ತಪ್ಪದನತ್ತು ಹೆಂಗೆ ಅಧ್ಯಕ್ಷ ಕೊಡ್ತು ಈ ಸರ್ತಿ ಏರಾಳ ಬೇತದೆ ನೋಡಿ ಬಂದದ್ದು ತಪ್ಪದನ 9 ದಿನ ಎಡ್ಡೆ ಕಾರ್ಯಕ್ರಮ ಆಣಗ ಎಂಕಲ ಪಿರೌಡು ಒಂದು ಜಾತಿ ಜನ ಉಳ್ಳೇರು ಬಂಟು ಒಂಜಿ ಜ್ಞಾನೋದಿ ಒಂದು ಅಧ್ಯಕ್ಷತೆ ಅಥವಾ ಆ ವ್ಯವಸ್ಥೆ ತೊಲೈಟ್ ಮಲ್ಪಣಂಚಿನ ಕೆಲಸವು ಕಾರ್ಯಕರ್ತರು ಪಿರವು ಜಾರೋಡ್ಚಿ ಇನಿ ನಿಕ್ಲು ತೂತಾರೆ ಏತ್ ಗೌರವನಾಗ್ಲಿ ದೆತೊಂತಿರು ಇದು ಮಲ್ಲ ಒಂಜಿ ಸಚಿವರು ಕರ್ನಾಟಕ ರಾಜ್ಯೋಡು ಮಿನಿಸ್ಟರ್ ಆತು ನಮ್ಮೊಟ್ಟಿಗೆ ಇಪ್ಪುನಾರು ಆರು ಗೌರವ ಅರ್ಪಣೆ ಮಲ್ತಿದ್ದೀರಿ ಏತು ಮಲ್ಲ ಭಾಗ್ಯ ನಂಗೆ ತೆಗೆದಿರಿ 18 ಜನಕ್ಕೆ ಟೀಕದನ ಐತೆ ನಾನು ಅದು 9 ದಿನ ಒಂಜಾತು ಜನ ಇನ್ನು ದೆತೋನಿಯರ ಪ್ರಯತ್ನವನ್ನು ಮಲ್ಪಲೆ ಆ ಪ್ರಯತ್ನದ ಫಲನಿಗಳಿಗೆ ಮಾತಿರಗಲ ದಿಕ್ಕಾಡು ಶ್ರೀಕೃಷ್ಣೇ ಬೆಳ್ಳಿ ಹಬ್ಬದ ಶ್ರೀಕೃಷ್ಣೇ ಒಂಜಾತು ನಾನು ಅದು ಉಂಬುದ ಎಡ್ಡೆ ಕೆಲಸವನ್ನು ಮಲ್ಪರನಿಗೆ ಮಾತ ಅನುಗ್ರಹ ಮಲ್ಪಡು ನಮ್ಮ ಬಲ್ಯ ಗ್ರಾಮದ ಮಾತ ಬಾಗೊಡ್ಲ ಎಡ್ಡೆಡ್ಡೆ ಕೆಲಸ ಅನಗ ಮಾತಿರ್ಲ ಕೈ ಜೋಡಿಸಲಿ
ಬಲ್ಯ ಗ್ರಾಮದ ಅಧಿದೇವತೆ ತಾಯಿ ಉಮಾಮಹೇಶ್ವರಿಗೆ ವಂದಿಸುತ್ತಾ, ರಾಜನ್ ದೈವ ಶ್ರೀ ಅಯ್ಯಪ್ಪ ಸ್ವಾಮಿ ಭಗವಾನ್ ಶ್ರೀ ಕೃಷ್ಣದೇವರಿಗೆ ನಮಸ್ಕರಿಸುತ್ತಾ ಅಧ್ಯಕ್ಷ ನುಡಿಯಲ್ಲಿ ಮಾತನಾಡಬೇಕಂತ ನಿರೂಪಕರು ವಿನಂತಿ ಮಾಡಿಕೊಂಡರು. ಬಹಳ ವಿಮರ್ಶೆ ಮಾಡಿ ವಿವೇಚನೆಯಿಂದ ಮಾಡುವಂಥ ಸಮಯ ಈಗ ಕೊನೆಯ ಕ್ಷಣ ನನಗೆ ಬಂದಿದೆ. ಈ ಸಭೆಯ ವೇದಿಕೆಯಲ್ಲಿದ್ದು ಕರ್ನಾಟಕ ಘನ ಸರ್ಕಾರದ ಓರ್ವ ಸಚಿವರಾಗಿದ್ದುಕೊಂಡು ಅತೀವ ಸಂತೋಷಗೊಂಡಂತಹ ನನ್ನ ಜೀವನದ ಒಂದು ಕ್ಷಣ ಅಂತ ಹೇಳ್ತಿದ್ದೇನೆ. ಯಾಕೆಂತ ಹೇಳಿದ್ರೆ ಡಾಕ್ಟರ್ ಸುರೇಶ್ ಕುಮಾರ್ ಕೂಡೂರ್ ಅವರು ನಾನು ಅವರ ಮನೆಗೆ ಹೋದಾಗ ಒಂದು ಸಲಹೆ ಕೊಟ್ಟರು. ನಾರಾಯಣ್ರೆ, ಏನು ಹೆದರಬೇಡಿ, ನೋಡ ನಾವು ಸಚಿವರೊಮ್ಮೆ ಮಾತನಾಡಿ ನೋಡುವ, ಬೆಳ್ಳಿ ಹಬ್ಬಕ್ಕೆ ಅವರೊಮ್ಮೆ ಬರ್ಲಿಕ್ಕೆ ಹೇಳುವಂತ ಆ ನಿಟ್ಟಿನಲ್ಲಿ ಅವರನ್ನು ಬರ್ಲಿಕ್ಕೆ ಹೇಳುದು ಮಾತ್ರ ಅಲ್ಲ, ಇವತ್ತು ಬಂದಿದ್ದಾರೆ, ಕಾರ್ಯಕ್ರಮವನ್ನು ಬಂದು ನಮ್ಮ ರಂಗಮಂದಿರವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿ ಇಲ್ಲಿಂದ ತೆರಳಿದ್ದಾರೆ. ಪ್ರಥಮವಾಗಿ ಯಾಕೆ ವಿಶೇಷವಾಗಿ ನನಗೆ ಒಂದು ಅತೀವ ಸಂತೋಷ ಆಗ್ತಿದೆ ಅಂತ ಹೇಳಿದ್ರೆ, ಈಗ ನಮ್ಮ ಕಾರ್ಯಕ್ರಮ ನಿರೂಪಕರು ವೇದಿಕೆಯಲ್ಲಿರುವವರು ಬಹಳಷ್ಟು ವಿಚಾರ ನಮ್ಮ ಬಗ್ಗೆ ಹೇಳಿರ್ಬೋದು. ಸಾಧನೆ, ಕೆಲಸ, ಇದನ್ನೆಲ್ಲ ಹೇಳ್ತಾ ಹೋದ್ರೆ ಪೇಜ್ ಗಟ್ಟಲೆ ಹೇಳ್ಬಹುದು, ಗಂಟೆ ಗಟ್ಟಲೆ ಹೇಳ್ಬೋದು, ಅದು ಮುಖ್ಯ ಅಲ್ಲ, ಅದು ಅವರವರು ಕೆಲಸ ಮಾಡ್ತಾ ಹೋಗ್ತಿರ್ತಾರೆ. ಆದ್ರೆ 6ನೇ ಕ್ಲಾಸಲ್ಲಿ ದೇರಾಜಿ ಶಾಲೆಯಲ್ಲಿ ಇರುವಾಗ ಇಲ್ಲಿ ಕೆಲವು ನನ್ನ ಸಮಾನ ಏಜಿನವರಿದ್ರೆ ನೆನಪಿರ್ಬಹುದು. ಆಗ ಒಬ್ರು ಸಚಿವರು ಬಂದಿದ್ರು. ಆವಾಗ ಒಂದು ಕೊಠಡಿ ಉದ್ಘಾಟನೆ, ನಾನು ಶಾಲೆಯ ಮುಖ್ಯಮಂತ್ರಿ, 6ನೇ ಕ್ಲಾಸ್ನಲ್ಲಿ ಶಾಲೆಯ ಮುಖ್ಯಮಂತ್ರಿ. ಕೆಳಗಿಂದ ಬರ್ತಾ ಇದ್ರು, ಸೈಡಿಗೆ ತಳಿರು ತೋರಣ ನಾವು ಕಟ್ಟಿದ್ವಿ ಮಕ್ಕಳು. ಅದು ಇವತ್ತು ಕೂಡ ನನ್ನ ಕಣ್ಣಿಗೆ ಕಟ್ತಾ ಇದೆ. ಇವತ್ತು ಓರ್ವ ಪ್ರೌಢ ವ್ಯಕ್ತಿಯಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರುವ ಸಂದರ್ಭದಲ್ಲಿ ಕೂಡುವ ಓರ್ವ ಮಂತ್ರಿ ಮಹೋದಯರು ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅನ್ನುವಂತ ಒಂದು ಇಚ್ಛೆ ವ್ಯಕ್ತಪಡಿಸಿದಾಗ ಅತೀವ ಸಂತೋಷಪಟ್ಟ ವ್ಯಕ್ತಿ ನಾನು. ಹಾಗಾಗಿ 1-2 ವಾಕ್ಯದಲ್ಲಿ ಅದನ್ನು ವಿಶೇಷವಾಗಿ ನಮ್ಮ ಸಚಿವರನ್ನು ನೆನೆಸಿಕೊಂಡೆ. ಅವರು ಈಗಾಗಲೇ ವೇದಿಕೆಯನ್ನು ನಿರ್ಗಮಿಸಿದ್ದಾರೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರುವಂತಹ ನನಗೆ ಕಲಿಸದ ಗುರುಗಳಿರ್ಬೋದು, ಆದ್ರೆ ನನ್ನನ್ನು ಬೆಳೆಸಿದ ಗುರುಗಳು, ವಿದ್ಯೆಯನ್ನು ಈ ಕಲಿಸದಿರ್ಬೋದು, ಆದ್ರೆ ನಮ್ಮನ್ನು ಈ ಹಂತಕ್ಕೆ ವೇದಿಕೆಯಲ್ಲಿ ನಿಂತು ಮಾತನಾಡಬೇಕು, ಹಾವ ಭಾವ ಭಂಗಿ ಇರಬೇಕು, ಮಾತಿನಲ್ಲಿ ಒಂದು ಸೂಕ್ಷ್ಮತೆ ಇರಬೇಕು, ನೋಡುವ ನೋಟದಲ್ಲಿ ತೀಕ್ಷ್ಣತೆ ಇರಬೇಕು. ಇದನ್ನು ಹೇಳಿಕೊಟ್ಟಿರುವಂತ ನಮ್ಮ ಓರ್ವ ತರಬೇತುದಾರ ಯಾವುದು, ಹಿರಿಯ ವ್ಯಕ್ತಿ ಯಾವುದು, ಇವತ್ತು ಉಪನ್ಯಾಸಕರ ಶುದ್ಧ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಿಕ್ಕೆ ಬಂದಿರತಕ್ಕಂತಹ ಗೌರವಾನ್ವಿತ ಗೌರವ ಸಂಪಾದಕರ ಶುದ್ಧ ಗುಡ್ಡಬಲ್ಲಿರವರೇ, ವೇದಿಕೆಯಲ್ಲಿರುವಂತಹ ನನ್ನ ಗುರುಗಳು, ನಮ್ಮ ಇಡೀ ಜೀವನದ ಒಂದು ವರ್ತುಳವನ್ನು ಈ ಸಮಾಜಕ್ಕೆ ನಿನ್ನಿಂದ ಸಾಧ್ಯ 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 ಅಂತ ಹೇಳಿಕೊಟ್ಟಂತ ಓರ್ವ ವ್ಯಕ್ತಿ ಇದ್ರೆ ಬೇರೆ ಯಾರೂ ಅಲ್ಲ. ಏನೇ ಹೇಳಿದ್ರು, ಎಷ್ಟೋ ತರಬೇತಿಗಳು ನಾನು ಹೋದಾಗ ಚೇಳಿನ ಬುದ್ಧಿಯನ್ನು ಹೇಳ್ತಿದ್ದೆ, ಕೊಂಬ ಚೇಳು ತುಳುವಿನಲ್ಲಿ ಹೇಳ್ಬೇಕಿದೆ. ಎಲ್ಲರೂ ಯಾರೇ ಹೋಗಿ ಮೇಲೆತ್ತಲಿಕ್ಕೆ ಹೋದ್ರೆ ಆ ಕಾಲೆಳೆಯುವ ಪ್ರವೃತ್ತಿಯವರು ಇಡೀ ದೇಶದಲ್ಲಿ ಇದ್ರು ಕೂಡ ಕೆಲವು ವ್ಯಕ್ತಿಗಳು ಬೆರಳೆಣಿಕೆಯಲ್ಲಿ ಸಿಗುತ್ತಾರೆ. ಅಂತವರು ಒಂದು ಪುಷಪ್ ಮಾಡ್ತಾರೆ, ಇಲ್ಲಪ್ಪ ನಿನ್ನಲ್ಲಿ ಶಕ್ತಿ ಇದೆ, ಅದಮ್ಯವಾದ ಶಕ್ತಿ ಇದೆ, ನಿನ್ನಲ್ಲಿ ಆ ಆಂತರ್ಯದಲ್ಲಿರುವ ಶಕ್ತಿ ಈ ಸಮಾಜಕ್ಕೆ ಪ್ರಖರವಾಗಿ ಆಗಬೇಕು ಅನ್ನುವಂತ ಆಶಯವನ್ನು ವ್ಯಕ್ತಪಡಿಸುವಂತ ಓರ್ವ ವ್ಯಕ್ತಿಯಲ್ಲಿ 100 ಮಂದಿ ಇದ್ದಾರೆ. ಅದರಲ್ಲಿ ಓರ್ವ ವ್ಯಕ್ತಿ ಗುರುಗಳಾಗಿ ಬಂದಿರುವಂತ ಇವತ್ತಿನ ಬಹುಮಾನ ವಿತರಕರಾಗುವುದು. ಅದೇ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಪ್ರಸ್ತಾವನೆಯನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಡಾಕ್ಟರ್ ಸುರೇಶ್ ಕುಮಾರ್ ಕೂಡೂರ್ ಅವರೇ, ಅದೇ ರೀತಿಯಲ್ಲಿ ವೇದಿಕೆ ಮೇಲಿರುವಂತಹ ನಮ್ಮ ಗುರುಗಳು, ಸ್ವಾಮಿ ಭಕ್ತರು, ಗುರುಸ್ವಾಮಿಗಳು, ಈ ಸ್ಥಳದ ಮುಖ್ಯಸ್ಥರು,
ನಾನು ತುಂಬಾ ಬಾರಿ ಅವರಲ್ಲಿ ಹೀಗೆ ಮಾತನಾಡುವಾಗ ಒಂದಷ್ಟು ಕೆಲವು ಚರ್ಚೆಗಳು ಆಗುವುದು ಸಹಜ. ಆದ್ರೆ ಅವರಿಗೂ ನನ್ನ ಬಗ್ಗೆ ಗೊತ್ತಿದೆ, ನನಗೂ ಅವರ ಬಗ್ಗೆ ಗೊತ್ತಿದೆ. ಈ ಕಾರ್ಯಕ್ರಮದ ನಿಮಿತ್ತ ಅತೀವ ಸಂತೋಷ ಆಗ್ತಿದೆ. ಯಾಕೆಂದ್ರೆ ಒಂದು ಗುರುಗಳು ಆಜ್ಞೆ ಮಾಡಿದ್ರೆ ಅದು ಸ್ಪಷ್ಟವಾಗಿ ಇದ್ರೆ ಅದು 100ಕ್ಕೆ 100 ಆ ಕೆಲಸ ಸತ್ಫಲವನ್ನು ಕೊಡ್ತದೆ. ಆ ನಿಟ್ಟಿನಲ್ಲಿ ಗುರುಸ್ವಾಮಿಗಳನ್ನು ಶ್ರೀಯುತ ರೇಜೆ ಗುರುಸ್ವಾಮಿ ಅವರೇ, ವೇದಿಕೆಯಲ್ಲಿ ಬೇರೆಂತ ಬಲ್ಯ ಗ್ರಾಮದ ಪಟ್ನೂರು ಗೊತ್ತಿನ ಡಾಕ್ಟರ್ ರವೀಂದ್ರ ಹರಿಗರವರೇ, ದೇವಯ್ಯ ಪನ್ಯಾಡಿ ಅವರೇ, ಶ್ರೀಯುತ ಪೂರ್ಣೇಶ್ ಬಿ ಎಂ ರವರೇ, ಅನಿತಾ ಕೊಲ್ಲಿಮರವರೇ, ಕೃಷ್ಣಪ್ಪ ದೇವರಿಗಾರವರೇ, ಕೃಷ್ಣ ಎಮ್ಮರ್ ರವರೇ, ಭಾಸ್ಕರ್ ಸಲಿಲ್ ಅವರೇ, ವೆಂಕಟರಮಣವರೇ, ಜಗನ್ನಾಥ್ ರವರೇ, ರೇಷ್ಮಕ್ಕನವರೇ, ದುರ್ಗಾಕ್ಕನವರೇ, ಕಳೆದ ವರ್ಷ 30/8/2021 ಬೆಳ್ಳಿ ಹಬ್ಬ ಆಗಿತ್ತು. ಸ್ವಲ್ಪ ಮಕ್ಕಳಿಗೆ ಕೃಷ್ಣ ವೇಷ ಸ್ಪರ್ಧೆ ಮಾಡಿದೆವು, ಸಾಂಕೇತಿಕ. ಆಮೇಲೆ ಬೆಳೆಯುತ್ತಾ ಒಂದು ಆಲೋಚನೆ ಬಂತು, ಅದು ಇವತ್ತು ಸಾಕಾರಗೊಂಡಿದೆ. ಮೊನ್ನೆಯ ಕಬಡ್ಡಿ ಮ್ಯಾಚ್ ಅವತ್ತು ನಾನೊಂದು ಹೇಳಿದ್ದೆ, ನಮಗೇನೋ ನಮ್ಮ ಗುರಿ ಇತ್ತು, ಸ್ವಲ್ಪ ಆಯ್ತಂತ. ಆದ್ರೆ ಇವತ್ತು ನಾನು ನನ್ನ ಅಂತರಾಳದಲ್ಲಿ ಹೇಳ್ತಿದ್ದೇನೆ, ಬೆಳ್ಳಿ ಹಬ್ಬಕ್ಕೆ 30 ದಿನಗಳ ನಿರಂತರ ನಿದ್ರೆ ಕೆಟ್ಟಾದ್ರೂ ಪರವಾಗಿಲ್ಲ, ಶರೀರ ಕ್ಷೀಣ ಆದ್ರೂ ಪರವಾಗಿಲ್ಲ, ಹಣ ಎಷ್ಟು ಪೋಲಾದ್ರೂ ತೊಂದರೆ ಇಲ್ಲ, ಗ್ರಾಮದ ಊರಿನ ಒಂದು ಒಳ್ಳೆಯ ಸತ್ಕಾರ್ಯ ಸನ್ಮಾರ್ಗ ಆಗಬೇಕು ಅನ್ನೋ ಒಂದು ನೆಲೆಗಟ್ಟಿನಲ್ಲಿ ಸಂಕಲ್ಪ ಮಾಡಿ ಕೃಷ್ಣ ಭಗವಾನ್ ಶ್ರೀಕೃಷ್ಣನಲ್ಲಿ ಸಂಕಲ್ಪ ಮಾಡಿದ ಕಾರ್ಯ ಇವತ್ತು ಆಗಿದೆ ಅನ್ನುವಂಥದ್ದು ನನಗೆ ಸಮಾಧಾನ ಇದೆ. ಯಾಕಂತ ಹೇಳಿದ್ರೆ 19 ಪೂರ್ವಾಧ್ಯಕ್ಷರಿದ್ರು. ನನಗೆ ಅಧ್ಯಕ್ಷನಾಗೋ ಬಹಳ ಒಂದು ಹುರುಪಿತ್ತು. ಖಂಡಿತವಾಗಿ ಕೂಡ ಬಲ್ಯದ ಶಕ್ತಿಯನ್ನು ಮೂಳೆ ಮೂಳೆಗಳಲ್ಲಿ ಆದರೂ ತಲುಪಿಸಬಹುದು, ಎಲ್ಲ ಅದಮ್ಯ ಶಕ್ತಿಗಳಿದ್ದಾವೆ ಅಂತ. ಆದ್ರೆ ಒಂದಷ್ಟು ಮನಸ್ಸಿನ ಒಳಗಡೆ ಸ್ವಲ್ಪ ಈ ಸಂದರ್ಭದಲ್ಲಿ ಹೇಳಲೇಬೇಕಾಗಿದೆ. ತುಂಬಾ ಊರಿನ ಗ್ರಾಮದ ದೈವದ ಕೆಲಸ ಮಾಡಿದೆವು. ಕೃಷ್ಣ ಜನ್ಮಾಷ್ಟಮಿ ಬೆಳ್ಳಿ ಹಬ್ಬ ಅತೀವ ಸಂತಸ ಸಂಭ್ರಮದಿಂದ ಆಗಬೇಕು, ಒಂದಷ್ಟು ಕಾರ್ಯಯೋಜನೆ ಆಗಬೇಕಂತ ಅದಕ್ಕೆ ಹಗಲಿರುವುದು ದುಡಿದು ಒಂದಷ್ಟು ಜನರ ಸಂಪರ್ಕ ಮಾಡಿಕೊಂಡೆವು, ಸಹಕಾರ ಕೊಟ್ಟು. ಇದು ನಿಮಗೆ ಯಕ್ಷ ಪ್ರಶ್ನೆ ಅಂತ ಒಮ್ಮೆ ಕಾಣಬಹುದು. ಯಕ್ಷ ಪ್ರಶ್ನೆ ಅಂತ ಒಂದು ವೇಳೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಕೊಡ್ತಾ ಇದ್ರೆ ಹಾಗಾದ್ರೆ ನೀವು ಕೇಳ್ಬಹುದು, ಸರ್ ಹಾಗಾದ್ರೆ ಪೂರ್ಣ ಪ್ರಮಾಣ ಸಹಕಾರ ಬಂದಿಲ್ಲ. ಬಂದಿದೆ, ಆದ್ರೆ ಪೂರ್ಣ ಪ್ರಮಾಣದ ನನ್ನ ಆತ್ಮಸಾಕ್ಷಿಯಾಗಿ ನನಗೆ ಅಷ್ಟು ಬಲ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಒಂದು 500 ಜನ ಸೇರ್ಬೇಕಿತ್ತು. ಮತ್ತೆ ಎಲ್ಲ ಪೂರ್ವಾಧ್ಯಕ್ಷರುಗಳು ಎಲ್ಲ ಮನಸ್ಸುಗಳು ಒಗ್ಗೂಡಿಸಿಕೊಂಡು ಕೆಲಸ ಮಾಡ್ತೀರಿ ಅನ್ನುವಂತ ಭರವಸೆ ನನಗೆ ಇತ್ತು. ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ನನಗೆ ಇದಾಯ್ತು, ತೊಂದರೆ ಇಲ್ಲ ಬಿಡಿ, ಖುಷಿ ಆಯ್ತು. ಊರಿನವರ ಸಹಕಾರ ಸಿಕ್ಕಿತ್ತು, ಕೃಷ್ಣ ವೇಷ ಸ್ಪರ್ಧೆ ಆಯ್ತು, ಮೊನ್ನೆ ಕಬಡ್ಡಿ ಪಂದ್ಯಾಟ ಕೂಡ ಎಲ್ಲರ ಸಹಕಾರ ಸಿಕ್ಕಿದೆ. ಸ್ಮರಣ ಸಂಚಿಕೆ ಈಗಾಗಲೇ ನಮ್ಮ ನಿರೂಪಕರು ಹೇಳಿದ್ದಾರೆ, ಅದರಿಂದ ವೇದಿಕೆಯವರು ಕೂಡ ಹೇಳಿದ್ದಾರೆ. ಸ್ವಲ್ಪ ಅಧ್ಯಕ್ಷನಾಗಿದ್ರೆ ಸ್ವಲ್ಪ ಸಣ್ಣ ಮಟ್ಟಿನ ಕಿರುಕುಳ ಕೀಟಲೆ ಕೆಲವೊಂದು ಶಬ್ದಗಳನ್ನು ನೀವು ಕೇಳಲೇಬೇಕು, ಇಲ್ಲದೆ ನೀವು ಅಧ್ಯಕ್ಷರಾಗಿರುವುದಿಲ್ಲ, ನೀವು ಅದಕ್ಷಕರಾಗಿದ್ದೀರಿ, ನಿಮ್ಮಲ್ಲಿ ಏನು ದಕ್ಷತೆ ಇರುವುದಿಲ್ಲ ಅಂತ. ಹಾಗೆ ಒಂದಷ್ಟು ಕೇಳಿದ್ದೇವೆ, ಇರಲಿ, ತುಂಬಾ ಸಂತೋಷ ಪಡ್ತಿದ್ದೇವೆ. ಯಾಕೆಂದ್ರೆ ಊರಿನವರಲ್ಲಿ ಹೇಳ್ಬೇಕಾದ್ರೆ ಇದು ಊರಿನ ಕಾರ್ಯಕ್ರಮ. ನಾನು ಬಹಳ ಪದೇ ಪದೇ ಹೇಳ್ತಿದ್ದೆ, ಎಲ್ಲಿಯಾದ್ರೂ ಈ 29 ದಿವಸದ ಶ್ರಮವನ್ನು ಬೇರೆ ಕಡೆ ಹಾಕಿದ್ರೆ ಈ ಚಿತ್ರಣ ಬೇರೆ ಆಗ್ತಿತ್ತು. ಆದ್ರೆ ನನಗೆ ಒಂದ್ಮಟ್ಟಿಗೆ ಹುಟ್ಟೂರಲ್ಲಿ ಇಷ್ಟು ಶ್ರಮವನ್ನು ಹಾಕಿದಕ್ಕೆ ಸಿಕ್ಕಿದ ಇಡೀ ಒಂದು ತಂಡಕ್ಕೆ ಸಿಕ್ಕಿದ ರಿಸಲ್ಟ್ ಸಮಾಧಾನ ಸಮಾಧಾನ ಸಮಾಧಾನ. ನಿಮ್ಮೆಲ್ಲರ ಸಹಕಾರ ಸಿಕ್ಕಿದೆ. ಸ್ಮರಣ ಸಂಚಿಕೆಗೆ ಕೂಡ ಎಲ್ಲ ಪೂರ್ವಾಧ್ಯಕ್ಷರು ಪೂರ್ತಿ ನಿಮ್ಮ ಸಹಕಾರ ಕೊಟ್ಟಿದ್ದೀರಾ. ಒಂದಷ್ಟು ರಂಗಮಂದಿರ ಸುಮಾರು 30,000 ಬಜೆಟ್ ಹಿಡಿದು ಹತ್ತಿರ 2.5 ಲಕ್ಷದ ಬಜೆಟ್ ನಲ್ಲಿ ಆಗಿದೆ. ತುಂಬಾ ಸಂತೋಷ ಆಗಿದೆ, ಚೆಂದಾಗಿದೆ. ಬೋರ್ಡ್ ಮೇಲೆ ಇದೆ, ಶಾಮಿಯಾನ ಇದೆ, ಅದು ಕಾಣುವುದಿಲ್ಲ ಬೋರ್ಡ್. ಇರ್ಲಿ, ಮುಂದಕ್ಕೆ
ಇವತ್ತಿನ ಕ್ರೀಡಾಕೂಟ ತುಂಬ ಚೆಂದ ಆಗಿದೆ. 20 ಮಂದಿಗೆ ಇಲ್ಲಿ ಗೌರವಾರ್ಪಣೆ ಆಯಿತು, ಅದು ಕೂಡ ಚೆಂದ ಆಗಿದೆ. ನೀವು ಕೇವಲ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್ ಕೆಲವರು ಕೊಟ್ಟಿದ್ದೀರಾ, ಅದಕ್ಕೆ ಒಂದು 4 ವಾಕ್ಯಗಳನ್ನು ನಾವು ಸೇರಿಸಿರ್ಬೋದು ಅಲ್ಲಿ ಇಲ್ಲಿ. ಆದರೂ ಕೂಡ ಒಂದು 3 ದಿವಸ ಪ್ರಯತ್ನ ಪಟ್ಟು ಅದನ್ನು ಮಾಡಿದ್ದೇವೆ, ಆ ಸಮಾಧಾನ ನಮಗೆ ಇದೆ. ಅಧ್ಯಕ್ಷ ನೆಲೆಯಲ್ಲಿ ಮತ್ತೊಮ್ಮೆ ಈ ಊರಿನ ಸಮಸ್ತ ಜನತೆಗೆ ವಂದನೆ, ಅಭಿನಂದನೆ ಸಲ್ಲಿಸ್ತಿದ್ದೇನೆ. ನಿಮ್ಮ ಸಹಕಾರ ಇದೇ ರೀತಿ ಮುಂದುವರಿಯಲಿ, ಬಟ್ ಇದಕ್ಕಿಂತ ಜಾಸ್ತಿ ಮುಂದಿನವರಿಗೆ ಸಿಗಲಿ ಅಂತ ನಾನು ಆಶಿಸ್ತೇನೆ. ನಮಗೇನಾದರೂ ನಮ್ದು ತಪ್ಪಿದ್ರೆ ಈ ವೇದಿಕೆಯಿಂದ ನಾನು ಕ್ಷಮೆ ಕೇಳ್ತೇನೆ. ಸಣ್ಣ ಮಟ್ಟಿಗೆ ಹೊರಟ ಕಾರ್ಯಕ್ರಮ ಬಹಳ ಅದ್ದೂರಿತನದಿಂದ ಆಗಬೇಕಂತ ನಾವು ಇಳಿದಿದ್ದೇವೆ, ಅದು ಆಗಿದೆ ಕೂಡ. ಕೆಲವರಿಗೆ ಮನಸ್ಸಿಗೆ ಬಂದಿದೆ ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮ ನಮಗೆ ಬೇಕಿತ್ತ ಅಂತ ಅನ್ನುವಂತ ಕೂಡ ಮಾತು ನಮಗೆ ಬಂತು. ಇದೆಲ್ಲ ಅಗತ್ಯ ಇರಲಿಲ್ಲ, ಒಂದು ಸಣ್ಣದಾಗಿ ಮಾಡಿ ಬಿಡ್ಬೋದಪ್ಪ ಅಂತ. ಆದ್ರೆ ನಮ್ಮ ಮನಸ್ಸು ಕೇಳಲಿಲ್ಲ, ಅದನ್ನು ಇವತ್ತು ಮಾಡಿದ್ದೇವೆ. ಎಲ್ಲರ ಸಹಕಾರ ಕೊಟ್ಟಿದ್ದೀರಿ ಅನ್ನುವಂತ ಆಶಯವನ್ನು ವ್ಯಕ್ತಪಡಿಸುತ್ತಾ ಮತ್ತೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಎಲ್ಲರಿಗೂ ಕೂಡ ಬಹುಮಾನ ಇದೆ, ಬಹುಮಾನವನ್ನು ಪಡೆದುಕೊಳ್ಳಿ. ಜೊತೆಗೆ ಎಲ್ಲರಿಗೂ ಕೂಡ ಬೆಳ್ಳಿ ಹಬ್ಬದ ಸ್ಮರಣಿಕೆ ಇದೆ, ಅದನ್ನೂ ಪಡೆದುಕೊಳ್ಳಿ. ಜೊತೆಗೆ ನಮ್ಮ ಸ್ಮರಣ ಸಂಚಿಕೆಯ ಗೌರವ ಸಂಪಾದಕರು ಮಾತು ಹೇಳಿದ್ದಾರೆ, ಯಾಕೆಂದ್ರೆ ಅವರು ಮಾತೇ ಹೇಳಿದ್ದಾರೆ. ಖಂಡಿತವಾಗಿ ಕೂಡ ನಮ್ಮ ಅಧ್ಯಕ್ಷರಾದ್ರು ಭರವಸೆ ಕೊಟ್ಟಿದ್ದಾರೆ. ಇವತ್ತು ಬಿಡುಗಡೆ 100% ಆಗಿತ್ತು, 90% ಪ್ರಿಂಟ್ ಕೂಡ ಆಗಿದೆ. ಇದರಲ್ಲಿ ಕೆಲವರು ರಪ್ಪ ಇದನ್ನು ನೋಡುವಾಗ ಸರ್ ಎನ್ನ ಲೇಖನ ಇತ್ತು, ಎನ್ನ ಪಟಲದ ಟೀಚ್ ಅಂತ ಕೆಲವರಿಗೆ ಆಗಿರ್ಬೋದು, ಅದು ಎಲ್ಲವೂ ಆಗಿದೆ. ಯಾಕೆ ಇದನ್ನು ಪೆನ್ ಈಗಾಗಲೇ ಗೌರವ ಸಂಪಾದಕರು ಮೆಸೇಜ್ ಕೊಟ್ಟಿದ್ದಾರೆ. ಎಲ್ಲವನ್ನು ಹಾಕಿ ಒಂದು 15-20 ದಿವಸ ನಿಮ್ಮ ಮನೆ ಬಾಗಿಲಿಗೆ ಹೋಮ್ ಡೆಲಿವರಿ ತರ ನಮ್ಮ ಒಂದು 19 ಜನ ಪೂರ್ವಾಧ್ಯಕ್ಷರು ಈ ಬೆಳ್ಳಿ ಪುಸ್ತಕವನ್ನು ಕೊಡ್ಲಿಕ್ಕೆ ಬರ್ತಾರೆ ಅನ್ನುವಂಥ ಭರವಸೆ ನನಗಿದೆ. ಅದು ಸ್ಪಷ್ಟ ನನಗೆ. 19 ಜನ ಪೂರ್ವಾಧ್ಯಕ್ಷರು 15-20 ಪುಸ್ತಕವನ್ನು ನಾನು ಹೇಳುವ ಮುಂಚೆ ಅವರೇ ಕೇಳಿ ಸರ್ ನನಗೆ ಒಂದು 20 ಮನೆಗೆ ಜವಾಬ್ದಾರಿ ಕೊಡಿ ಸರ್, ನಾನು ಅದನ್ನು ಕೊಟ್ಟು ಬಿಡ್ತೇನೆ ಅನ್ನುವಂತ ಕೊಡಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ 2 ಕೈಯನ್ನು ಅಂಗಲಾಚಿ ಬೇಡುತ್ತಾ ಪ್ರತಿ ಮನೆಗೆ ನಾವು ಪುಸ್ತಕವನ್ನು ಡೆಲಿವರಿ ಮಾಡುವಲ್ಲಿ ಸಹಕರಿಸಬೇಕು ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ ಎಲ್ಲ ಜಾಹೀರಾತು ಕೊಟ್ಟಂತಹ ಎಲ್ಲ ಜಾಹೀರಾತುದಾರರಿಗೂ ಶುಭ ಸಂದೇಶವನ್ನು ಕಳಿಸಿಕೊಟ್ಟಿರುವಂತಹ ಬಹಳಷ್ಟು ಪುಸ್ತಕಗಳಿದೆ. ಇವತ್ತು ಅದನ್ನು ಬಿಡುಗಡೆ ಮಾಡಿ ಗೊತ್ತಾಗ್ತಿದೆ. ಇಡೀ ದೇಶದ ಬೇರೆ ಬೇರೆ ಲೇಖಕರ ಸಂದೇಶ ಇದೆ, ಸಚಿವರ ಸಂದೇಶ ಇದೆ, ಶಾಸಕರ ಸಂದೇಶ ಇದೆ, ಸುಳ್ಯ ಸಾಹಿತ್ಯ ಮಂಡಳ ಅಧ್ಯಕ್ಷರದಿದೆ, ಬೆಳ್ತಂಗಡಿ ಇದೆ, ಜಿಲ್ಲಾ ಅಧ್ಯಕ್ಷರಿದೆ, ಎಲ್ಲ ಪಂಚಾಯತಿ ಅಧ್ಯಕ್ಷರಿದೆ, ಎಲ್ಲ ಸಂದೇಶಗಳನ್ನು ಒಳಗೊಂಡಿರುವಂತಹ ಒಳ್ಳೆಯ ಪುಸ್ತಕ ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ. ಅದನ್ನು ನೀವು ಪ್ರೀತಿಯಿಂದ ಸ್ವೀಕರಿಸಿ, ಅದಕ್ಕೆ ದುಡ್ಡು ಕೊಡ್ಲಿಕ್ಕಿಲ್ಲ, ಪ್ರೀತಿಯಿಂದ ನೀವು ಸ್ವೀಕರಿಸಿ ಅಂತ ಹೇಳ್ತಾ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ವೇದಿಕೆಯಿಂದಲೇ ವಿಶೇಷವಾಗಿ ನಾನು ಇಬ್ಬರನ್ನು ಗುರುತಿಸುತ್ತಿದ್ದೇನೆ. ದಯವಿಟ್ಟು ತೇಜಪ್ಪ ಸಂಪರ್ಕ ಎಲ್ಲಿದ್ರು ಕೂಡ ಇಲ್ಲಿ ಬರಬೇಕು. ಯಾಕಂದ್ರೆ ನನಗೆ ಮುಂಡೆಯಿಂದ ಸತ್ಯ ಹೇಳಬೇಕಿದ್ರೆ ಸ್ವಂತ ಒಡ ಹುಟ್ಟಿದ ಅಣ್ಣನ ಕೂಡ ಇಷ್ಟು ಸಪೋರ್ಟ್ ಮಾಡಿರ್ಲಿಕ್ಕಿಲ್ಲ. ಪೂರ್ವಾಧ್ಯಕ್ಷ ಎಲ್ಲರೂ ಮಾಡಿದ್ದೀರಾ, ಆದ್ರೆ ಅವರು ಪೂರ್ವಾಧ್ಯಕ್ಷರಲ್ಲ. ದಯವಿಟ್ಟು ತೇಜಪ್ಪ ಒಮ್ಮೆ ವೇದಿಕೆ ಬನ್ನಿ. ನಿರಂತರ ರಾತ್ರಿಗಳು ತಾಯಿ ತಾಪುಡು ಸರ್ ಬನ್ನಿ. ಬಹಳ ಕರ್ತವ್ಯ ನಿಷ್ಠೆಯನ್ನ ಪೂರೈಸಿದವರು ತೇಜಪ್ಪ ಸಂಪರ್ಕ. ಇವರಿಗೆ ಉಪಾಧ್ಯಕ್ಷರು ಕೂಡ ಆಗಿದ್ರು. ಇವರು ಕೂಡ ಉಪಾಧ್ಯಕ್ಷರ ನೆಲೆಯಲ್ಲಿ ತನ್ನ ಜವಾಬ್ದಾರಿಯನ್ನು ಮೆರೆದವರು. ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಮೊಸರು ಕುಡಿಕೆ ಉತ್ಸವ ಹೊಸಮಠ ಬಲ್ಯ ಇದರ 25ನೇ ವರ್ಷದ ಬೆಳ್ಳಿ ಹಬ್ಬದ ಅಂಗವಾಗಿ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ. ಸುಮಾರು 30/8/2021ನೇ ದಿನಾಂಕದಂದು ನಾವು ಶ್ರೀಕೃಷ್ಣ ವೇಷ ಸ್ಪರ್ಧೆ ಹಾಗೂ 2 ತೆಂಗಿನ ಗಿಡವನ್ನು ನೆಟ್ಟು ಸಾಂಕೇತಿಕವಾಗಿ ಅವತ್ತು ಕಾರ್ಯಕ್ರಮವನ್ನು ಮಾಡಿದೆವು.